ಕೊಟ್ರೆ ದೇವರು ನಮ್ಮ ಫ್ಯಾಮಿಲಿಗೆ ಆತನ ಪ್ರಾಮುಖ್ಯತೆ ಕೊಡುತ್ತಾನೆ. ನಾವು ದೇವರ ಸನ್ನಿಧಾನದಲ್ಲಿ ಭಯಭಕ್ತಿಯಿಂದ ನಡ್ಕೋಬೇಕು. ಕಾಣಿಕೆ ಕೊಡೋದು ಒಳ್ಳೆಯದು, ಭಯಭಕ್ತಿ ಇಲ್ಲದ ಕಾಣಿಕೆ ದೇವರು ಸ್ವೀಕರಿಸಲ್ಲ. ಗೊತ್ತಾ ನಿಮಗೆ? ನಮ್ಮ ಆರಾಧನೆ ಮಾಡದೆ ಕೊಡೋದ ಕಾಣಿಕೆ, ಆ ಕಾಣಿಕೆ ಭಾಗ ಏನು ಗೊತ್ತಾ? ಆರಾಧನೆಯಲ್ಲಿ ಒಂದು ಭಾಗ, ಆರಾಧನೆಯಲ್ಲಿ ಒಂದು ಭಾಗನೇ ಕಾಣಿಕೆ. ಆ ಕಾಣಿಕೆ ದೇವರು ಸ್ವೀಕರಿಸಬೇಕಂದ್ರೆ ನೀವು ದೇವರನ್ನ ಆರಾಧಿಸಿರ್ಬೇಕು. ಬೈಬಲ್ ಹೇಳ್ತದೆ, ಏಬೇಲನು ಅವನ ಕಾಣಿಕೆ ಅಂದ್ರೆ ಅರ್ಥ, ಫಸ್ಟ್ ನಾನು ದೇವರಿಗೆ ಕೊಡಬೇಕು, ನನ್ನನ್ನು ಕೊಡಬೇಕು, ನಂತರ ನಾನು ದಶಂಭಾಗ ಕೊಟ್ಟರೆ ಅದು ಬ್ಲೆಸ್ಸಿಂಗು. ನಾನು ಲೇಟಾಗಿ ಬಂದು ಆರಾಧನೆ ಮಾಡಿದೆ. ಕೆಲವು ಸಮಯದಲ್ಲಿ ನಮ್ಮ ಸಭೆಯಲ್ಲಿರುವಂತ ಯವನಸ್ಥರು ಸೇವೆಗೆ ಹೋದಾಗ ಕಾಣಿಕೆ ಕೊಡ್ತಾರೆ. ಕೆಲವು ಸಮಯ ನಾನು ಹೇಳ್ತೀನಿ, ಅವ್ರು ಚರ್ಚಿಗೆ ಬಂದಿಲ್ಲ ಅಂದ್ರೆ, ಅವರಿಗೆ ನಾವು ಸೇವೆ ಮಾಡಿಲ್ಲ ಅಂದ್ರೆ ಕಾಣಿಕೆ ತಗೋಬೇಡ್ರಿ. ಅವರಿಗೆ ನಮ್ಮ ವಾಕ್ಯ, ಅವ್ರ